ಕಾಫಿ ನಮ್ಮ ಅಮ್ಮ ತರನೇ ಇರುತ್ತೆ. ಅಮ್ಮ ಮಾಡ್ದಂಗೆ ಇರುತ್ತಾ? ಹೌದು. ಡೈಲಿ ಬರ್ತೀಯಾ? ಡೈಲಿ ಬರಲ್ಲ. ಯಾವಾಗ್ಲಾದ್ರೂ ಒಂದ್ಸರಿ ಬರ್ತೀಯಾ? ಇವತ್ತು ಫಸ್ಟ್ ಟೈಮ್. ನಮಸ್ಕಾರ ಬೆಂಗಳೂರು. ನಾನಿವತ್ತು ಬೆಂಗಳೂರಿನ ಬಾಲಗಂಗಾಧರನಾಥ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೇನೆ. ಇಲ್ಲಿ ಒಂದು ಅಂಬಾರಿ ಅನ್ನೋ ಒಂದು ಟೀ ಶಾಪ್ ಇದೆ. ಇಲ್ಲಿ ವೆರೈಟಿ ಕಾಫಿ ಟೀ ಅನ್ನ ಮಾಡ್ತಾರೆ. ಈ ಅಂಬಾರಿ ಚಾ ಅಂಗಡಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಟೇಸ್ಟ್ ಜೊತೆಗೆ ಬೀಡಿ ಸಿಗರೇಟ್ ಅನ್ನ ಮಾರಲ್ಲ. ಬನ್ನಿ ಇಲ್ಲಿನ ಟೇಸ್ಟ್ ಬಗ್ಗೆ ಜನ ಏನ್ ಹೇಳ್ತಾರೆ ಹಾಗೆ ಓನರ್ ಏನ್ ಮಾತಾಡ್ತಾರೆ ನೋಡೋಣ. ಕಮಾನ್ ಲೆಟ್ಸ್ ಗೋ. ಸಾಮಾನ್ಯ ನಾವು ಒಂದೇ ಕಾಫಿ ಅನ್ಕೊಂಡಿರ್ತೀವಿ, ಹಾಲಿಗೆ ಡಿಕಾಕ್ಷನ್ ಹಾಕಿ ಕಾಫಿ ಕುಡಿಯುವಂತ. ಆತರ ಅಲ್ಲ, ಕಾಫಿನ ನಾವು ಬೇರೆ ತರಹ ನಾವು ಕುಡಿಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ. ಬನ್ನಿ ಇಲ್ಲಿ ಒಂದು ಫಿಲ್ಟರ್ ಕಾಫಿ, ಬ್ಲಾಕ್ ಕಾಫಿ, ಬೆಲ್ಲದ ಕಾಫಿ, ಶುಂಠಿ ಕಾಫಿ, ಚಾಕ್ಲೇಟ್ ಕಾಫಿ, ಕೋಲ್ಡ್ ಕಾಫಿ, ಈ ತರ ವೆರೈಟಿಯಾಗಿ ನಾವು ಕಾಫಿಯನ್ನ ಮಾಡಿ ಕುಡಿಬಹುದು. ಟೇಸ್ಟ್ ಇಲ್ಲಿ ಅದ್ಭುತ, ಅಮ್ಮ ಮಾಡಿದ ತರನೇ ಇರುತ್ತೆ. ನಮ್ಮಲ್ಲಿ ಅಂಬಾರಿ ಟೀ ಸ್ಪೆಷಲ್ ಜಿಂಜರ್ ಟೀ ಇದೆ. ಜಿಂಜರ್ ಏನಪ್ಪಾ ಅಂದ್ರೆ ನಮ್ಗೆಲ್ಲ ನ್ಯಾಚುರಲ್ ಲೈವ್ ಮಾಡ್ಕೊಡ್ತೀವಿ. ಲೆಮನ್ ಟೀ ಇದೆ, ಲೆಮನ್ ಹಾಕಿ ಮಾಡ್ಕೊಡ್ತೀವಿ. ಈಗ ಬೇರೆ ಕಡೆ ಹೆಂಗಪ್ಪ ಅಂದ್ರೆ ನಾರ್ಮಲ್ ಟೀ ಹಿಡಿದು ಜಿಂಜರ್ ಪೌಡರ್ ಹಾಕೊಡ್ತಾರೆ. ಸರ್ ಜಾಗ್ರಿ ಕಾಫಿ ಮತ್ತೆ ನಾರ್ಮಲ್ ಕಾಫಿ, ಫಿಲ್ಟರ್ ಕಾಫಿ, ಶುಂಠಿ ಕಾಫಿ ಎಲ್ಲ ಯಾವ ತರ ವೆರೈಟೀಸ್ ಕಸ್ಟಮರ್ ಯಾವ ತರ ಕೇಳ್ತಾರೋ ಆ ತರ ಫೆಸಿಲಿಟೀಸ್ ಕೊಡ್ತೀವಿ ನಾವು. ಜಾಗ್ರಿ ಮತ್ತೆ ಟೀ ಅಲ್ಲಿ ಬಂದಾಗ ಲೆಮನ್ ಟೀ, ಗ್ರೀನ್ ಟೀ, ಜಿಂಜರ್ ಟೀ, ಏಲಕ್ಕಿ ಟೀ, ಪಾನ್ ಟೀ, ಫ್ರೂಟ್ ಟೀ, ಮಿಕ್ಸ್ ಫ್ರೂಟ್ ಟೀ, ಎಲ್ಲ ತರ ವೆರೈಟಿ ಟೀ ಸಿಗುತ್ತೆ ಸರ್. ಇಲ್ಲಿ ಜಾಸ್ತಿ ಫೇಮಸ್ ಅಂದ್ರೆ ಜಿಂಜರ್ ಟೀ, ಮಸಾಲೆ ಟೀ. ಆಲ್ಮೋಸ್ಟ್ ಆಲ್ ಎಲ್ಲರೂ ಲೈಕ್ ಮಾಡ್ತಾರೆ ಸರ್ ಜಿಂಜರ್ ಟೀ, ಮಸಾಲೆ ಟೀ. ಸೊ ಡೈಲಿ ಬರ್ತೀವಿ ಇಲ್ಲಿಗೆ. ಟೀ ಮತ್ತೆ ಕಾಫಿ ಚೆನ್ನಾಗಿರುತ್ತೆ, ತುಂಬಾ ಹೈಜೀನ್ ಇರುತ್ತೆ. ಕಾಫಿ ಟೀ ಜೊತೆಗೆ ಸಿಗರೇಟ್ ಎಲ್ಲ ಕುಡಿಬಾರ್ದು, ಜೊತೆಗೆ ಹಾನಿಕಾರಕ. ಅದು ಏನಿದ್ರು ಬರೀ ಕಾಫಿ ಟೀ ಕುಡೀರಿ, ಇಲ್ಲಿ ಬಂದು ಕುಡೀರಿ, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಡೈಲಿ ಕುಡಿತೀವಿ ಎಲ್ಲ ತುಂಬಾ ಚೆನ್ನಾಗಿದೆ, ಇನ್ಸ್ಟೆಂಟ್ ಆಗಿದೆ. ಸೊ ದಿನಕ್ಕೆ ನಾವು 2 ಸಾರಿ ಇಲ್ಲೇ ಬರ್ತೀವಿ. ಇಲ್ಲೇ ಹಾಸ್ಟೆಲ್ ಇರೋದು. ಸೊ ಯಾಕೆ ರೆಗ್ಯುಲರ್ ಕಸ್ಟಮರ್ ನಾವು ಇಲ್ಲಿ. ಸಕಲೇಶ್ಪುರ, ಕೊಡಗು, ಚಿಕ್ಕಮಗಳೂರು ಊರುಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಕಾಫಿಯನ್ನ ಮಾಡ್ತಾರೆ. ಅಂತ ಹೇಳಿದ್ರೆ ಒಂದು ಎನರ್ಜಿ ಸಿಗುತ್ತೆ ಅಂತೇಳಿ. ಆಫೀಸ್ಗಳಲ್ಲೂ ಕೂಡ ಫಸ್ಟ್ ಹೋದಾಗ ಸ್ಟಾಫ್ಗಳಿಗೆ ಟೀ ಕಾಫಿಯನ್ನ ಕೊಡ್ತಾರೆ, ಯಾಕಂದ್ರೆ ಎನರ್ಜಿ ಕೊಡ್ಲಿ ಅಂತ ಹೇಳಿ. ಇನ್ನು ಯೂತ್ಸು ಕಾಫಿ ಟೀ ಜೊತೆಗೆ ಸಿಗರೇಟ್ ಅನ್ನ ಸೇರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾಫಿ ಟೀ ಜೊತೆಗೆ ಸಿಗರೇಟ್ ಅನ್ನ ಸೇರಕ್ ಹೋಗ್ಬಿಡಿ, ಯಾಕೆಂದ್ರೆ ಅದು ಹೃದಯಕ್ಕೆ ಹಾನಿಕರ. ಬರೀ ನೀವು ಕಾಫಿ ಟೀಯನ್ನ ಮಾತ್ರ ಕೊಡಿ, ಇದು ಆರೋಗ್ಯಕ್ಕೆ ಆರೋಗ್ಯಕರ.